ರೆಡಿನಾ? ಓಂ ನಮೋ ವಾಸುದೇವಾಯ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖಃ ಪ್ರಚೋದಯಾತ್. ಸೊ ಸಾಲಬಾಧೆ ಇರುವಂತಹವರು ಏನು ಮಾಡಬೇಕಂತಂದ್ರೆ, ಸಾಲಬಾಧೆ ನಿವಾರಣೆಗಾಗಿ, ಋಣ ವಿಮೋಚನೆ ನಿವಾರಣೆಗಾಗಿ ಒಂದು ಸುಲಭ ಉಪಾಯ ಇದೆ. ಆ ಉಪಾಯ ಏನಂತಂದ್ರೆ, ಗುರುವಾರ ದಿವಸ ವೈಶಾಖ ಅಮಾವಾಸ್ಯ ದಿವಸ ಅಂದರೆ ದಿನಾಂಕ 6 ಜೂನ್ 2024 ಗುರುವಾರ ಬೆಳಗ್ಗೆ 4:30 6:30 ಮಧ್ಯದಲ್ಲಿ ಮನೆಯಲ್ಲಿ ಋಣ ವಿಮೋಚಕ ಪೂಜೆಯನ್ನು ಮಾಡಿದರೆ ಸಾಲಬಾಧೆ ನಿವಾರಣೆ ಆಗುತ್ತದೆ. ಪೂಜೆಯನ್ನು ಹೇಗೆ ಮಾಡಬೇಕಂದ್ರೆ, ಪೂಜಾ ವಿಧಾನ ಹೇಗೆಂದರೆ, 2 ಬಿಳಿ ಏಕೆ ಗಿಡದ ಎಲೆಗಳನ್ನು ತೆಗೆದುಕೊಂಡು ಆ ಎಲೆಗಳ ಮೇಲೆ ಅರಿಶಿಣದಲ್ಲಿ ಗಣಪತಿಯನ್ನ ಪಿಳ್ಳೆರಾಯನನ್ನು ಮಾಡಿಟ್ಟು 21 ಗರಿಕೆಯನ್ನು ಇಟ್ಟು, ಸೊ ಗರಿಕೆಯನ್ನು ಇಟ್ಟ ನಂತರ ಗಣಪತಿಗೆ ಒಂದು ಚೀಟಿಯಲ್ಲಿ, ಸೊ ಯಾರ್ಯಾರು ನೀವು ಹಣ ಕೊಡಬೇಕು, ನಿಮ್ಗೆ ಯಾರ್ಯಾರಿಗ ಹತ್ರ ಸಾಲ ತಗೊಂಡಿದ್ದೀರಾ ಆ ಸಾಲ ಬಾಧೆ ವಿಮೋಚನೆ ಆಗ್ಬೇಕಂತೇಳಿ ಒಂದು ಚೀಟಿಯಲ್ಲಿ ಬರೆದಿಟ್ಟು ಗಣಪತಿಗೆ, ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಯನ್ನು ಹೇಳಿಕೊಂಡು ಸಾಲ ಬಾಧೆ ನಿವಾರಣೆ ಆಗ್ಲಿ ಅಂತೇಳಿ ಓಂ ಋಣ ವಿಮೋಚಕ ಗಣಪತಿಯೇ ನಮಃ, ಓಂ ಋಣ ವಿಮೋಚಕ ಗಣಪತಿಯೇ ನಮಃ ಅಂತೇಳಿ 21 ಗರಿಕೆಯನ್ನು ಗಣಪತಿಗೆ ಸಮರ್ಪಿಸಿ, ಗಣಪತಿಗೆ ಧೂಪ ದೀಪ ಬೆಳಗಿಸಿ, ನಾರಿಕೇಳ ಫಲವನ್ನು, ತೆಂಗಿನಕಾಯಿನ ನೈವೇದ್ಯವನ್ನು ಕೊಟ್ಟು, ನೈವೇದ್ಯ ಕೊಟ್ಟಿದ್ದಾದ್ಮೇಲೆ ತಾಂಬೂಲವನ್ನು ಸಮರ್ಪಿಸಿ ಗಣಪತಿಗೆ. ಸೊ ಗಣಪತಿಗೆ ಧ್ಯಾನ ಮಾಡಿ, ಆಗ ಶೀಘ್ರದಲ್ಲಿ ಸಾಲಬಾಧೆ ನಿವಾರಣೆ ಆಗುತ್ತದೆ. ಸೊ ಈ ರೀತಿ ಗಣಪತಿ ಪೂಜೆ ಮಾಡಿದ ಗಣಪತಿಯನ್ನು ಮರುದಿವಸ ಬೆಳಗ್ಗೆ ಎದ್ದು ನೀರಲ್ಲಿ ಬಿಟ್ಟುಬಿಡಿ, ವಿಸರ್ಜನೆ ಮಾಡಿ. ಇದೇ ರೀತಿಯಾಗಿ ಪ್ರತಿನಿತ್ಯ 21 ದಿವಸ ಗಣಪತಿ ಪೂಜೆ ಮಾಡೋದ್ರಿಂದ ಸಂಪೂರ್ಣವಾಗಿ ಸಾಲಬಾಧೆ ನಿವಾರಣೆ ಆಗುತ್ತದೆ ಮತ್ತು ಗಣಪತಿ ದೇವರ ಕೃಪಾ ಕಟಾಕ್ಷ ಸಿದ್ಧಾಗುತ್ತೆ. ಶೀಘ್ರದಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತದೆ. ಓಂ ಋಣ ವಿಮೋಚಕ ಗಣಪತಿಯೇ ನಮಃ ಅಂತೇಳಿ ಗಣಪತಿಗೆ ಪೂಜೆ ಮಾಡೋದ್ರಿಂದ ಋಣ ವಿಮೋಚಕ ಸಿದ್ಧಿ ಆಗುತ್ತದೆ. ಓಂ ನಮೋ. ಇದರ ಜೊತೆಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದರಿಂದನೂ ಸಾಲಬಾಧೆ ನಿವಾರಣೆ ಆಗುತ್ತದೆ. ಶುಭವಾಗಲಿ.